ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ನಾಳೆ ಜುಲೈ 12 ಬಹಳ ವಿಶೇಷವಾಗಿರುವ ಶುಭಕರವಾಗಿರುವ ಭಾನುವಾರ. ನಾಳೆಯ ಭಾನುವಾರದಿಂದ ಸೂರ್ಯದೇವನ ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತದೆ. ಯಾರಿಗೆಲ್ಲ ಆರೋಗ್ಯ ಸಮಸ್ಯೆ ಇದೆಯೋ ಅಂಥವರ ಆರೋಗ್ಯ ಉತ್ತಮವಾಗುತ್ತದೆ. ಇನ್ನು ಹಲವಾರು ರೀತಿಯ ತೊಂದರೆಗಳಿಂದ ಪರಿಹಾರ ಸಿಗುತ್ತದೆ. ಹೆಚ್ಚು ಟೆನ್ಷನ್ನಿಂದ ನಿಮ್ಮ ಜೀವನದಲ್ಲಿ ನರಕವಾಗಿದ್ರೆ ಅಂತಹ ಟೆನ್ಷನ್ಗೆ ಉತ್ತಮವಾದ ಪರಿಹಾರ ಸಿಗುತ್ತದೆ. ಈ ರಾಶಿ ಜನರಿಗೆ ಸಂಕಷ್ಟದ ಸುಳಿಯಲ್ಲಿ ಸಿಲುಕಿರ್ತಕ್ಕಂಥವರಿಗೆ ಎಲ್ಲವೂ ಕೂಡ ಸರಿ ಹೋಗುವಂತಹ ಅವಧಿ. ನಾಳೆಯಿಂದ ಯಾವ ರಾಶಿಯರು ಸೂರ್ಯದೇವನ ಕೃಪೆಗೆ ಪಾತ್ರರಾಗ್ತಾರೆ, ಯಾವ ಶಕ್ತಿ ಇವರಿಗೆ ಅದ್ಭುತವಾಗಿ ಜ್ಞಾನವನ್ನು ಕೊಡುತ್ತದೆ. ಗುರುಗ್ರಹವು ಧನ, ಸಂಪತ್ತು, ಶುಕ್ರ ದೆಸೆ ಮತ್ತು ಸಮೃದ್ಧಿಯನ್ನು ಕೊಡುತ್ತದೆ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಸೂರ್ಯನ ಆಶೀರ್ವಾದ ಶುಭ ಫಲಿತಾಂಶವನ್ನು ತಂದುಕೊಡುತ್ತದೆ. ಹೆಚ್ಚಿನ ಅಡೆತಡೆಗಳು ದೂರವಾಗುತ್ತದೆ. ಒಟ್ಟಾರೆ ನಿಮ್ಮ ಜೀವನ ಇನ್ನು ಮುಂದೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ನಷ್ಟಗಳಲ್ಲಿ ಪ್ರತಿ ಹೆಜ್ಜೆಯಲ್ಲೂ ಕೂಡ ಸವಾಲುಗಳು ಎಲ್ಲವನ್ನ ಕೂಡ ಎದುರಿಸಿ ಬರ್ತಿದ್ರೆ ಅದೆಲ್ಲವನ್ನ ಕೂಡ ದೂರ ಮಾಡ್ಕೊಳ್ಬಹುದು. ನಿಮ್ಮ ಪ್ರತಿ ಸಮಸ್ಯೆಗೆ ಉತ್ತಮವಾದ ಒಂದು ಎಚ್ಚರಿಕೆಯಿಂದ ಅಗತ್ಯವಾದ ಒಂದು ಮಾಹಿತಿ ಕೂಡ ಇದರಲ್ಲಿ ಅಡಗಿರುತ್ತದೆ. ಎಲ್ಲೂ ಕೂಡ ನಿರ್ಲಕ್ಷ್ಯ ಮಾಡದೇನೆ ಪೂರ್ತಿಯಾಗಿ ನೋಡಿ. ಪೂರ್ತಿಯಾಗಿ ನೀವು ವಿಚಾರವನ್ನು ತಿಳಿದುಕೊಂಡಾಗ ಯಾವ ಪರಿಹಾರವನ್ನು ಮಾಡಬೇಕು, ಯಾವ ರಾಶಿಯವರಿಗೆ ಅದ್ಭುತವಾಗಿರುವ ಫಲಿತಾಂಶ ಸಿಗುತ್ತದೆ, ಯಾವ ರಾಶಿಯವರು ಸವಾಲುಗಳನ್ನು ಎದುರಿಸಬೇಕಾಗುತ್ತೆ, ಎಲ್ಲವೂ ಕೂಡ ಸ್ಪಷ್ಟವಾಗುತ್ತದೆ. ಹಾಗಾದರೆ ಸೂರ್ಯದೇವನ ಆಶೀರ್ವಾದಕ್ಕೆ ಪಾತ್ರರಾಗುವಂತಹ ರಾಶಿಗಳು ಯಾವ್ಯಾವು ನೋಡೋಣ ಬನ್ನಿ. ಅದಕ್ಕೂ ಮುನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಓಂ ಸೂರ್ಯದೇವಾಯ ನಮಃ ಎಂದು ಕಮೆಂಟ್ ಮಾಡಿ. ಹೌದು ಸ್ನೇಹಿತರೆ, ಈ ರಾಶಿಯವರಿಗೆ ಅಗತ್ಯವಾಗಿರುವಂತಹ ಸಮಯದಲ್ಲಿ ಸ್ನೇಹಿತರ ಒಂದು ಸಹಾಯ ಸಿಗುತ್ತದೆ. ಖರ್ಚುಗಳ ಮೇಲೆ ನಿಯಂತ್ರಣವಾಗಿರುವುದು ಅಗತ್ಯ. ಪ್ರಯಾಣಿಸುವಂತಹ ಭಾಗ್ಯ ಬರುತ್ತದೆ. ನಿದ್ರಾಹೀನತೆಯ ಸಮಸ್ಯೆ ದೂರವಾಗುತ್ತದೆ. ಮಾನಸಿಕವಾಗಿರ್ತಕ್ಕಂತಹ ಒತ್ತಡವನ್ನು ಪರಿಹರಿಸಿಕೊಳ್ಳಬಹುದು. ನಿಮ್ಮ ಜೀವನದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸುವಂತಹ ಸಮಯ ಇದಾಗಿರುತ್ತೆ. ಒಟ್ಟಾರೆಯಾಗಿ ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಸಮಸ್ಯೆಗಳು ದೂರವಾಗುತ್ತೆ. ಹಠಾತ್ ಆಗಿ ಹಣಕಾಸಿನ ಸುರಿಮಳೆ ಸುರಿಯುತ್ತೆ. ಹಣ ಇತ್ಯಾದಿಗಳೊಂದಿಗೆ ಸಂಬಂಧವು ಉತ್ತಮವಾಗಿರೋದ್ರಿಂದ ಮನೆಯಲ್ಲಿ ಸಂಗಾತಿ ಒಂದಿಗೆ ಎಲ್ಲಾದರೂ ಹೊರಗಡೆ ಹೋಗುವಂಥದ್ದು, ಉತ್ತಮವಾದ ಉಡುಗೊರೆ ಕೊಡುವಂಥದ್ದು, ಮಕ್ಕಳ ವಿದ್ಯಾಭ್ಯಾಸ ಪ್ರಗತಿ ಎಲ್ಲವೂ ಕೂಡ ಸೂಕ್ಷ್ಮವಾಗಿ ಅದ್ಭುತವಾಗಿರುತ್ತೆ. ಈ ಸಮಯದಲ್ಲಿ ತಮ್ಮ ಹಣಕಾಸಿಗೆ ಸಂಬಂಧಪಟ್ಟಂತೆ ಬಹಳ ಎಚ್ಚರಿಕೆಯಿಂದ ಇರೋದು ಅಗತ್ಯ. ಜೊತೆಗೆ ಈ ರಾಶಿಯವರಿಗೆ ಆಲೋಚಿಸಿ ಯಾವುದೇ ಕ್ಷೇತ್ರದಲ್ಲಿ ಹೂಡಿಕೆ ಮಾಡಿದರೂ ಕೂಡ ಉತ್ತಮವಾದ ಲಾಭ ಸಿಗುತ್ತದೆ. ಹಠಾತ್ ಆಗಿ ಹಣಕಾಸಿನ ಭರ್ಜರಿ ಆಗಿರುವಂತಹ ಯಶಸ್ಸು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ದೊಡ್ಡ ದೊಡ್ಡ ಜವಾಬ್ದಾರಿಯನ್ನು ಈಗ ನೀವು ಪಡೆದುಕೊಳ್ಳಬಹುದು. ಎಲ್ಲವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಬಹುದು. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಉತ್ತಮವಾಗಿ ಆರೋಗ್ಯ, ಹಣಕಾಸಿನ ಹೂಡಿಕೆ ಒಂದು ವಿಚಾರವಾಗಿ ನಿಮ್ಮ ಜೀವನ ಅದ್ಭುತವಾಗುತ್ತೆ. ಒಟ್ಟಾರೆ ನಿಮ್ಮ ಕಷ್ಟಗಳು ದೂರವಾಗುವ ಸಮಯ ಬರ್ತಾ ಇದೆ. ಮನೆಯಲ್ಲಿರ್ತಕ್ಕಂಥ ಜಗಳ, ವಾದ, ಸಾಲ, ಆರೋಗ್ಯದ ಸಮಸ್ಯೆ, ಕೆಲಸದಲ್ಲಿ ಒತ್ತಡ ಎಲ್ಲವನ್ನ ಕೂಡ ಪರಿಹರಿಸಿಕೊಳ್ಳಬಹುದು. ಮತ್ತಷ್ಟು ನೀವು ನೆಮ್ಮದಿಯನ್ನು ಪಡೆದುಕೊಳ್ಳಬಹುದು. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಉತ್ತಮ ಫಲಿತಾಂಶವನ್ನು ಸೂರ್ಯದೇವನ ಕೃಪೆಯಿಂದ ಪಡೆದುಕೊಳ್ತೀರಾ. ಇಲ್ಲಿಯವರೆಗೆ ಇರ್ತಕ್ಕಂಥ ಎಲ್ಲ ಅಡೆತಡೆಗಳನ್ನು ಪರಿಹರಿಸಿಕೊಳ್ತೀರಾ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಬಹುದು. ನಿಮ್ಮ ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳೊಂದಿಗೆ ಉತ್ತಮವಾಗಿರುವ ಹೊಂದಾಣಿಕೆ ಸಿಗ್ತಾ ಹೋಗುತ್ತೆ. ನಿಮ್ಮ ಬಾಸ್ ಕೂಡ ನಿಮ್ಮ ಕೆಲಸವನ್ನು ಮೆಚ್ಚಿಕೊಳ್ತಾರೆ. ಇಷ್ಟೆಲ್ಲ ಅದೃಷ್ಟವನ್ನು ಕಂಡುಕೊಳ್ಳುವಂತಹ ವಿಶೇಷವಾದ ರಾಶಿಗಳು ಯಾವ್ಯಾವು ಅಂತ ನೋಡೋದಾದರೆ ಮಿಥುನ ರಾಶಿ, ಕನ್ಯಾ ರಾಶಿ, ತುಲಾ ರಾಶಿ, ಧನಸ್ಸು ರಾಶಿ, ಮೀನ ರಾಶಿ, ಕಟಕ ರಾಶಿ. ಈ ರಾಶಿಯಲ್ಲಿ ಇರ್ತಕ್ಕಂತಹ ಜನರಿಗೆ ಸೂರ್ಯದೇವನ ಆಶೀರ್ವಾದವು ನಿಮ್ಮ ಆರೋಗ್ಯದ ಸಮಸ್ಯೆಯನ್ನು ದೂರ ಮಾಡುತ್ತೆ. ಈ ಅವಧಿಯಲ್ಲಿ ನೀವು ನಿಮ್ಮ ದಿನಚರಿಯನ್ನು ಉತ್ತಮವಾಗಿಸಿಕೊಳ್ಬೇಕು. ಆರೋಗ್ಯ ಸಂಬಂಧಪಟ್ಟಂತೆ ಬೇಜವಾಬ್ದಾರಿತನದಿಂದ ದೂರ ಇರಬೇಕು. ನಿಮ್ಮ ಜೀವನದಲ್ಲಿ ಅಗತ್ಯಕ್ಕಿರುವಂತಹ ಆತ್ಮವಿಶ್ವಾಸವನ್ನು ಯಾವತ್ತೂ ಕೂಡ ಕಡಿಮೆ ಮಾಡ್ಕೊಳ್ಬೇಡಿ. ಸೂರ್ಯದೇವಾಯ ನಮಃ ಎಂದು ಭಕ್ತಿಯಿಂದ ಪೂಜಿಸಿ ಎಲ್ಲವನ್ನ ಕೂಡ ಪಡೆದುಕೊಳ್ತೀರಾ. ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಧನ್ಯವಾದಗಳು.